ಕೈಪಡೆಯಲ್ಲಿ ಜೋರಾಗ್ತಾ ಇದೆ ಅಧಿಕಾರ ಹಂಚಿಕೆಯ ಕದನ. ನಾನೇ ಸಿಎಂ ಅಂತ ಹೇಳಿಬಿಟ್ಟು ಸಿದ್ದು ಹೇಳ್ತಾ ಇರುವಂತದ್ದು. ಡಿಸಿಎಂ ಡಿಕೆಶಿ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ. ನಾನು ಸಿದ್ದರಾಮಯ್ಯ ಒಪ್ಪಂದಕ್ಕೆ ಬಂದಿದ್ದೇನೆ, ಹೈಕಮಾಂಡ್ ಇಬ್ಬರ ಮಧ್ಯೆ ಒಪ್ಪಂದವನ್ನ ತಂದಿದೆ. ಉತ್ತರ ಕನ್ನಡದ ಜಗದೀಶ್ವರಿ ದೇಗುಲ ಬಳಿ ಡಿಕೆಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನೆಲ್ಲೂ ಕೂಡ 5 ವರ್ಷ ಸಿಎಂ ಇರಲ್ಲ ಅಂತ ಹೇಳಿಲ್ಲ, ಇವೆಲ್ಲ ಹೈಕಮಾಂಡ್ ಅವರ ಪರವಾಗಿ ಇಲ್ಲ ಅಂತ ಹೇಳಿಲ್ಲ. ನಾನು ಹೈಕಮಾಂಡ್ ಸಿದ್ದರಾಮಯ್ಯ ಪರವಾಗಿ ಇರೋದಕ್ಕಾಗಿನೇ ಸಿದ್ದರಾಮಯ್ಯ ಸಿಎಂ ಆಗಿರೋದು ಅಂತ ಹೇಳ್ಬಿಟ್ಟು ಡಿಸಿಎಂ ಡಿಕೆಶಿ ಒಂದು ರೀತಿಯಾಗಿ ವ್ಯತಿರಿಕ್ತವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಸಿಎಂ ಸಿದ್ದರಾಮಯ್ಯ ಬೆಳಗ್ಗೆ ಒಂದು ಮಾತನ್ನ ಆಡಿ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿದ್ರು, ಚರ್ಚೆಗೆ ಗ್ರಾಸವಾಗಿತ್ತು ಆ ಮಾತು. ಅಂದ್ರೆ ಎಲ್ಲೂ ಕೂಡ 2.5 ವರ್ಷ ಅವಧಿ ಸಿಎಂ ಅಂತ ಹೇಳಿ ಯಾವುದೇ ಒಪ್ಪಂದ ಆಗಿಲ್ಲ ಅನ್ನುವಂತಹ ಒಂದು ಹೊಸ ವಿಚಾರವನ್ನ ಸಿದ್ದರಾಮಯ್ಯನವರು ಹೇಳಿದ್ರು. ಅದರ ಬೆನ್ನಲ್ಲೇ ಇದೀಗ ಡಿಕೆಶಿ ಕೊಟ್ಟಿರುವಂತಹ ಒಂದು ವ್ಯತಿರಿಕ್ತ ಹೇಳಿಕೆ ನಿಜಕ್ಕೂ ಪವರ್ ಫೈಟ್ಗೆ ಇದು ಮತ್ತೊಂದು ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ನಮ್ಮಿಬ್ಬರ ಮಧ್ಯೆ ಹೈಕಮಾಂಡ್ ಒಪ್ಪಂದ ಮಾಡಿರೋದು ನಿಜ ಅಂತ ನಾವು ಹೈಕಮಾಂಡ್ ಪಾರ್ಟಿ, ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ನನ್ನ ಇಷ್ಟ ನೆರವೇರ್ತು, ಅದು ನನ್ನ ಇಷ್ಟ ನೆರವೇರ್ತು, ಅದು ನನ್ನ ಇಷ್ಟ ನೆರವೇರ್ತು. ಆ ತಾಯಿಗೆ ಮತ್ತೆ ಬರ್ತೀನಿ ಅಂತ ನಾನು ಬೇಡಿಕೆ ಮಾಡ್ಕೊಂಡಿದ್ದೆ. ಸೊ ಈ ಸಂದರ್ಭದಲ್ಲಿ ಬಂದು ಭೇಟಿ ಮಾಡಿ ಆ ತಾಯಿಗೆ ನನ್ನ ನಮನವನ್ನು ತಿಳಿಸಿ ಮತ್ತೆ ಆ ತಾಯಿ ಆಶೀರ್ವಾದವನ್ನು ಮಾಡಿ, ಆಶೀರ್ವಾದ ಮಾಡು ತಾಯಿ ನನಗೆ ಅಂತೇಳಿ ಕೇಳ್ಕೊಳ್ಳಿಕ್ಕೆ ಬಂದಿದ್ದೇನೆ. ನನಗೆ, ರಾಜ್ಯಕ್ಕೆ, ನನ್ನ ನಂಬಿದಂಥ ಜನಕ್ಕೆ ಎಲ್ಲ ಕೂಡ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೇನೆ. ಸೊ ಭಾಳ ಸಂತೋಷದಿಂದ ಹಸನ್ಮುಖನಾಗಿ ಇಲ್ಲಿಂದ ನಿರ್ಗಮಿಸ್ತಾ ಇದ್ದೇನೆ. ಇನ್ನು ಹೈಕಮಾಂಡ್ ಸಿದ್ದರಾಮಯ್ಯ ಪರವಾಗಿ ಇರೋದಕ್ಕಾಗಿಯೇ ಸಿದ್ದರಾಮಯ್ಯ ಸಿಎಂ ಆಗಿರೋದು. ಈಗ ಡಿಸಿಎಂ ಕೊಟ್ಟಿರುವಂತಹ ಒಂದು ಹೇಳಿಕೆ ಮತ್ತೆ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಒಂದು ಹೇಳಿಕೆ ಎರಡೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಕೈಪಡೆಯಲ್ಲಿ ಜೋರಾಗಿದೆ ಅಧಿಕಾರ ಹಂಚಿಕೆಯ ಕದನ, ಪವರ್ ಫೈಟ್ ನಡೀತಾ ಇರುವಂಥದ್ದು. ಸೊ ಈ ಹಿಂದೆ CLP ಸಭೆಯನ್ನು ಕೂಡ ಮಾಡಿ ಈ ಹಿಂದೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದು ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿತು, ಸಾಕಷ್ಟು ಗೊಂದಲಗಳಿಗೆ ಎಡೆ ಮಾಡಿಕೊಡ್ತು. ಹಾಗೆ ವಿಪಕ್ಷದವರು ಟೀಕೆ ಮಾಡೋದಕ್ಕೂ ಕೂಡ ಆರಂಭ ಮಾಡಿದ್ರು. ಒಳ ಜಗಳಗಳು ಏನೇ ಇದ್ರೂ ಕೂಡ ಮತ್ತೆ ಬಣದವರು ಯಾರೇ ಇದ್ರೂ ಕೂಡ ಅದನ್ನ ಬಹಿರಂಗವಾಗಿ ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನ ಈ ನಾಯಕತ್ವದ ವಿಚಾರವಾಗಿ ಕೊಡಬಾರದು ಅಂತ ಹೇಳ್ಬಿಟ್ಟು ಒಂದು ಸಭೆಯನ್ನ ಆಯೋಜನೆ ಮಾಡಿ ಆ ಸಭೆಯಲ್ಲಿ ಎಲ್ಲವನ್ನೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ರು. ಅದಾದ ನಂತರ ಒಂದಷ್ಟು ಸದನದಲ್ಲಾಗಿರ್ಬೋದು, ಮತ್ತೆ ಮೀಟಿಂಗ್ಗಳು ಅರೇಂಜ್ ಮಾಡಿದಂತಹ ಸಂದರ್ಭದಲ್ಲಾಗಿರ್ಬೋದು, ಅಥವಾ ಹೊರಗಡೆ ಸಿಕ್ಕಂತಹ ಸಂದರ್ಭದಲ್ಲಾಗಿರ್ಬೋದು, ಮೊದಲು ಶಾಸಕರೆಲ್ಲರೂ ಕೂಡ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಹೌದು ಇಲ್ಲ ಅಂತ ಹೇಳ್ಬಿಟ್ಟು. ಮತ್ತೆ ಪರ ವಿರೋಧಗಳು ಕೂಡ ಚರ್ಚೆ ಆಗ್ತಾ ಇತ್ತು. ಬಟ್ ಯಾವಾಗ CLP ಸಭೆ ಆಯಿತು ಅದಾದ ನಂತರ ಎಲ್ಲವೂ ಕೂಡ ಒಂದು ರೇಂಜ್ಗೆ ಸೈಲೆಂಟ್ ಆಗಿದ್ರು. ಎಲ್ಲರೂ ಕೂಡ ಯಾವುದೇ ರೀತಿಯಾಗಿ ಡಿಕೆಶಿ ಪರವಾಗಲಿ ಸಿದ್ದರಾಮಯ್ಯ ಪರವಾಗಲಿ ಹೇಳಿಕೆಗಳು ಬರ್ತಾ ಇರಲಿಲ್ಲ. ಆಫ್ಟರ್ ಯಾವಾಗ ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತಹ ಹೇಳಿಕೆ ಅವಾಗ ಸಾಕಷ್ಟು ಸಂಚಲನವನ್ನ ಮೂಡಿಸ್ತು. ಆಫ್ಟರ್ ದಟ್ ಎಲ್ಲವೂ ಕೂಡ ಒಂದು ರೇಂಜ್ಗೆ ಸೈಲೆಂಟ್ ಆಗಿದ್ರು. ಬಟ್ ಅದಾದ ಮೇಲೆ ಈಗ ಸಿದ್ದರಾಮಯ್ಯ ಈಗ ಕೊಟ್ಟಿರುವಂತಹ ಹೇಳಿಕೆ ಅಂದ್ರೆ ಯಾವುದೇ ಒಪ್ಪಂದ ಆಗಿಲ್ಲ, 2.5 ವರ್ಷ ಸಿಎಂ ಅನ್ನುವಂಥದ್ದನ್ನ ಕೊಟ್ಟ ಮೇಲೆ ಇದೀಗ ಮತ್ತೆ ಪವರ್ ಫೈಟ್ ಜೋರಾಗಿ ನಡೀತಾ ಇರುವಂತಹ ಉದಾಹರಣೆಗಳು ಸಿಗ್ತಾ ಇದೆ. ಸೊ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಪವರ್ ಫೈಟ್ ಇನ್ನೇನು ತಣ್ಣಗಾಯ್ತು, ಹೈಕಮಾಂಡ್ ನಿರ್ಧಾರಕ್ಕೆ ಇವರಿಬ್ರು ಕೂಡ ಬದ್ಧರಾಗಿರ್ತಾರೆ. ಇವರಿಬ್ರು ಮಧ್ಯೆ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಡಿಕೆಶಿ ಕೂಡ ಹೇಳಿರ್ತಾರೆ, ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಕೂಡ ಹೇಳಿರ್ತಾರೆ. ಬಹಿರಂಗ ಹೇಳಿಕೆಯನ್ನ ಕೊಡಬಾರ್ದು, ಬಣಗಳನ್ನ ಮಾಡ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಯಾವಾಗ ಒಂದು CLP ಸಭೆಯನ್ನ ಕರೆದು ವಾರ್ನ್ ಮಾಡ್ತಾರೆ. ಮತ್ತೆ ಡಿಕೆಶಿ ಅವರು ಶಾಸಕರುಗಳಿಗೆ, ಅವ್ರ ಬಣದ ಶಾಸಕರು ಅಂತ ಏನ್ ಹೇಳ್ತಾರೆ, ಅವ್ರಿಗೆ ಹೇಳಾದ್ಮೇಲೆ ಮತ್ತೆ ಆಗಿರುವಂತಹ ಬಹುದೊಡ್ಡ
ಬೆಳವಣಿಗೆ, ಸಿದ್ದರಾಮಯ್ಯ ಕೊಟ್ಟಿರುವಂತಹ ಹೇಳಿಕೆ, ಅದಕ್ಕೆ ಡಿಕೆಶಿ ಅವರು ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಸೊ ಏನಾಗ್ತಾ ಇದೆ, ಪವರ್ ಫೈಟ್ ಅನ್ನುವಂಥದ್ದು ಎಲ್ಲಿಗೆ ಬಂದು ನಿಲ್ಲುತ್ತೆ? ಸಾಕಷ್ಟು ಗೊಂದಲಗಳಿದೆ, ಏನೂ ಇಲ್ಲ ಒಳಜಗಳಗಳು ಅಂತ ಹೇಳ್ತಾರೆ, ಬಟ್ ಎಲ್ಲವೂ ಕೂಡ ನೇರವಾಗಿ ಕಾಣಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಪ್ರಶಾಂತ್. ಖಂಡಿತ ರೋಜಾ, ಏನಂತಂದ್ರೆ ಒಳಜಗಳ ಏನಿತ್ತು ಕಾಂಗ್ರೆಸ್ ನಲ್ಲಿ ಇದೀಗ ಹೈಕಮಾಂಡ್ ಮಧ್ಯಸ್ಥಿಕೆಯಿಂದ ಸಂಪೂರ್ಣವಾಗಿ ಎಲ್ಲಿ ತಣ್ಣಗಾಗಿದೆ ಅಂತಾನೆ ಹೇಳ್ಬೋದು. ಸಿಎಂ ಮತ್ತು ಡಿಸಿಎಂ ಕುರ್ಚಿ ಕಿತ್ತಾಟಕ್ಕೆ ಇದೀಗ ಹೈಕಮಾಂಡ್ ಸ್ವತಃ ಬ್ರೇಕ್ ಆಗಿರುವಂತದ್ದು. ಇದಕ್ಕೆ ಪರೋಕ್ಷ ಇಬ್ಬರು ಸಹ ಪರಸ್ಪರವಾಗಿ ಒಪ್ಪಂದ ಸಹ ಮಾಡಿಕೊಂಡಿರುವಂತದ್ದು. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಪರಸ್ಪರ ಒಪ್ಪಂದವನ್ನ ಸಹ ಇಲ್ಲಿ ಮಾಡಿಕೊಂಡಿದ್ದೀವಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಸಹ ಇಲ್ಲೊಂದು ಹೇಳಿಕೆಯನ್ನು ಸಹ ನೀಡಿರುವಂತದ್ದು. ಇದಷ್ಟೇ ಅಲ್ಲದೆ ಇಲ್ಲಿ ಪ್ರಮುಖವಾಗಿ ಒಂದು ಹೇಳಿಕೆಯನ್ನು ಸಹ ಇಲ್ಲಿ ಡಿ ಕೆ ಶಿವಕುಮಾರ್ ಸಹ ಒಂದು ಹೇಳಿದ್ದಾರೆ. ಅದು ಏನಂತಂದ್ರೆ, ನಾನೆಲ್ಲೂ ಸಹ 5 ವರ್ಷ ಸಿಎಂ ಇರಲ್ಲ ಅಂತ ನಾನು ಸಿದ್ದರಾಮಯ್ಯ ಅವರು ಅಂತ ನಾನು ಎಲ್ಲಿ ಸಹ ಹೇಳಿಲ್ಲ. ಹೈಕಮಾಂಡ್ ಅವರು ಪರವಾಗಿಲ್ಲ ಅಂತಾನೂ ಸಹ ನಾನು ಇಲ್ಲಿ ಪ್ರಮುಖವಾಗಿ ನಾನು ಹೇಳಿಲ್ಲ. ಹೈಕಮಾಂಡ್ ಇರೋದ್ರಿಂದಾನೇ ಸಿದ್ದರಾಮಯ್ಯ ಅವರು ಇಲ್ಲಿ ಸಿಎಂ ಆಗಿ ಕಂಟಿನ್ಯೂ ಆಗಿದ್ದಾರೆ ಅಂತ ಇಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿರೋದು ಖಚಿತ ಅಂತ ಹೇಳಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಸಹ ನೀಡಿರುವಂತದ್ದು. ಈ ಹೇಳಿಕೆ ನೀಡೋದಕ್ಕಿಂತ ಮುಂಚೆನೆ ಬೆಳಗಾವಿಯಲ್ಲಿ ನಡೆಸಿರುವಂತಹ ಚಳಿಗಾಲದ ಅಧಿವೇಶನದಲ್ಲಿ ಸದನದ ಒಳಗಡೆನೆ ಸಿದ್ದರಾಮಯ್ಯ ಅವರು ಸಹ ಒಂದು ಸ್ಪಷ್ಟನೆಯನ್ನು ಸಹ ನೀಡಿದ್ರು. ನನ್ನ ಪರವಾಗಿ ಹೈಕಮಾಂಡ್ ಇದೆ, ಹೈಕಮಾಂಡ್ ಇರೋದ್ರಿಂದಲೇ ನಾನು ಸಿಎಂ ಆಗಿರ್ತೇನೆ, ನಮ್ಮಲ್ಲಿ ಯಾವುದೇ ರೀತಿಯಾಗಿ ಗೊಂದಲ ಇಲ್ಲ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋಂತಂದ್ರೆ 2.5 ವರ್ಷಗಳ ಕಾಲ ಸಿಎಂ ಆಗಿ ಇರ್ತೀರಿ ಅಂತ ಹೇಳಿ ಸಾಕಷ್ಟು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ನಿಮ್ಮ ಪಕ್ಷದವರೇ ಮಾತಾಡ್ತಾರೆ ಅಂತ ಹೇಳಿ ವಿಪಕ್ಷ ನಾಯಕರು ಸದನದಲ್ಲಿ ಯಾವಾಗ ಧ್ವನಿ ಎತ್ತಾರೋ ಆ ಧ್ವನಿ ಇಲ್ಲಿಗೆ ತನಗಾಗಬೇಕು. ಆ ಏನ್ ಆಹಾರ ಇದೆ, ಆ ಆಹಾರನ ವಿಪಕ್ಷಗಳಿಗೆ ಏನ್ ಆಹಾರ ಆಗ್ತಾ ಇತ್ತು ಕುರ್ಚಿ ಕತ್ತಾಟ ಇಲ್ಲಿಗೆ ಫುಲ್ ಸ್ಟಾಪ್ ಮಾಡ್ಬೇಕಂತ ಹೇಳಿ ಸಿದ್ದರಾಮಯ್ಯ ಅವರು ವಿರೋಧಿ ಬಣಗಳಿಗೆ ಮತ್ತು ವಿರೋಧ ಪಕ್ಷಗಳಿಗೆ ಒಂದು ಹೇಳಿಕೆಯನ್ನು ನೀಡಿದ್ರ ಮುಖಾಂತರ ಸ್ಪಷ್ಟವಾದಂತಹ ಸಂದೇಶ ಸಹ ಇಲ್ಲಿ ರವಾನೆ ಮಾಡಿದ್ರು. ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಹೇಳಿಕೆ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಏನಾದ್ರೂ ಒಪ್ಪಂದ ಆಗಿದೆ, ಹೈಕಮಾಂಡ್ ಏನು ಒಪ್ಪಂದ ಆಗಿದೆ, ಇದ್ರ ಬಗ್ಗೆ ಸಹ ಸಾಕಷ್ಟು ರೀತಿಯಲ್ಲಿ ಚರ್ಚೆಗೆ ಕಾರಣ ಆಗಿರುವಂತದ್ದು. ಒಂದು ವೇಳೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಏನು ಕುರ್ಚಿ ಕಾಳಗ ಆಯಿತು, ಈ ಕುರ್ಚಿ ಕಾಳಗಕ್ಕೆ 2028ರ ಚುನಾವಣೆ ಅಂತಂದ್ರೆ 2028ರಲ್ಲಿ ನಡೆಯುವಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ವೇಳೆ ಬಹುಮತದಿಂದ ಗೆದ್ದು ಬಂದ್ರೆ ಆ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಸೇಮ್ ಮಾಡ್ತೀವಿ ಅಂತ ಹೇಳಿ ಎಲ್ಲಾದ್ರೂ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಒಂದು ಒಪ್ಪಂದವನ್ನ ಸಹ ಇಲ್ಲಿ ಮಾಡಿತ್ತ ಎಂಬ ಪ್ರಶ್ನೆ ಸಹ ಇಲ್ಲಿ ಉದ್ಭವ ಆಗುತ್ತೆ. ಒಂದು ವೇಳೆ ಆ ಒಂದು ಹೇಳಿಕೆಯನ್ನ, ಆ ಒಂದು ಒಪ್ಪಂದವನ್ನ ಹೈಕಮಾಂಡ್ ಮಾಡಿದ್ರೆ ಮತ್ತೆ ಸಾಕಷ್ಟು ರೀತಿಯಲ್ಲಿ 2028ರಲ್ಲಿ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಲ್ಲಿ ಮತ್ತೆ ಒಳಬೆಗುದು ಸಹ ಪ್ರಾರಂಭವಾಗುವಂತ ಸಾಧ್ಯತೆಗಳು ಸಹ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ 2028ಕ್ಕೆ ಸಾಕಷ್ಟು ರೀತಿಯಲ್ಲಿ ಅಂದ್ರೆ ಸೇಮ್ ಆಕಾಂಕ್ಷೆಗಳ ಪಟ್ಟಿ ಜಾಸ್ತಿನೇ ಆಗ್ತಾ ಹೋಗ್ತಾ ಇರುವಂತದ್ದು. ಜಿ ಪರಮೇಶ್ವರ್ ಆಗಿರ್ಬೋದು, ಸಚಿವ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಸಾಕಷ್ಟು ರೀತಿ ಇಲ್ಲಿ ಕುರ್ಚಿ ಮೇಲೆ ಸಹ ಇಲ್ಲಿ ಕೈಲಿಟ್ಟಿರುವಂತದ್ದು. ಯಾವ ರೀತಿಯಾಗಿ ಹೈಕಮಾಂಡ್ ಒಪ್ಪಂದ ಆಗಿದೆ ಎಂಬುದು ಸಹ ಸಿಎಂ ಮತ್ತು ಡಿಸಿಎಂ ಅವರೇ ಮಾಧ್ಯಮಗಳ ಮುಖಾಂತರ ಸ್ಪಷ್ಟೀಕರಣ ನೀಡಬೇಕೆ ಇಲ್ಲಿ ಗೊತ್ತಾಗಿರುವಂತದ್ದು. ರೋಜಾ, ಥ್ಯಾಂಕ್ ಯು ಪ್ರಶಾಂತ್ ಸತೀತ್ ಆಮೇಲೆ ಡೀಟೇಲ್ಸ್ಗಾಗಿ.